ಹೆಂಗೋ ಹಾಕಿದ್ಯಾ? ಲಾಕ್ ಆಗಿದ್ಯಾ? ಓಪನ್ ಆಗ್ತಿಲ್ಲ. ಹೇಯ್, ಏನ್ರ ಒಂದ್ ಸಿಮ್ ತೆಗಿಯಕ್ಕೆ ಜಿಮ್ ಮಾಡೋ ತರ ಆಡ್ತಿದ್ದೀರಲ್ಲ, ಕೊಡಿಲಿ. ಏಯ್ ಕೊಡ. ಎಲ್ಲಾಯ್ತು ಇದು? ಇರೋ ಸರಿ, ಬಾ ನನ್ ಜೊತೆ. ಯಾಕಣ? ಬಾ ಅಂದೆ. ಒಂದ್ ಅರ್ಜೆಂಟ್ ಕೆಲ್ಸದಲ್ಲಿ ಇದೀನಿ, ಇರೋಣ. ಬಾ ಅಂದೆ, ಬಾರ. ಹಾ, ಬಂತು ಬಂತು, ದೀಪ ಬಂತು. ಮಿನಿ ಮಿನಿ ಬೆಳಕು ಎಷ್ಟು ಚೆನ್ನಾಗಿದೆ. ಅಂದಾಗೆ ನಾನು ಎಲ್ಲಿ ಸಿದ್ದಮ್ಮ? ಲಾರಿ. ಹಾ, ಕರೆಕ್ಟ್. ನನ್ನ ಲಾರಿ ಹೆಸರು ಏನ್ ಗೊತ್ತಾ? ಹೊರಗಡೆ ಬೋರ್ಡ್ ನೋಡಿದ್ದೆಲ್ಲ, ನನ್ನ ಮನೆ ಹೆಸರೇ ನನ್ನ ಲಾರಿಗೂ ಇಟ್ಟಿದ್ದೀನಿ. ಅದಕ್ಕೂ ಒಂದು ಕತೆ ಇದೆಯಮ್ಮ, ಹೇಳ್ತೀನಿ ಕೇಳು. ಫಸ್ಟು ಮೈ ಗ್ರಾಂಡ್ ಫಾದರ್ ಗಂಧದ ಕಟ್ಟಿಗೆ ಯೂಸ್ ಮಾಡಿ ಕಟ್ಟಿರೋ ಮನೆ ಇದು. ನೆಕ್ಸ್ಟ್ ನಮ್ ಡ್ಯಾಡಿ ಬಂದ್ರು, ಅದ್ರ ನೆಕ್ಸ್ಟ್ ಅವ್ರ ಗ್ರೇಟ್ ಸನ್ ನಾನ್ ಬಂದೆ. ಇವಾಗ ಮೈ 4 ಸನ್ಸ್ ಇದ್ದಾರೆ. 4 ತಲೆಮಾರು ಕೂತುಂಡಿರೋ ಪ್ಯಾಲೇಸ್ ಅಮ್ಮ ಇದು. ಹೋಗ್ಲೆ, ಅಣ್ಣವ್ರು ಕಿಡ್ನಾಪ್ ಆಗಿದ್ರಲ್ಲ, ಆಗ ನಾನು ವೀರಪ್ಪನ ಹಿಡಿಯಕ್ ಹೋಗಿದ್ದೆ. ಅದಾದ್ರೂ ಗೊತ್ತಾ ನಿಂಗೆ? ಅಯ್ಯೋ, ನೂಚಿನಲ್ಲೆಲ್ಲ ಬಂದಿತ್ತಲ್ಲಮ್ಮ. ಮತ್ತಿನ್ನೂ ಇಲ್ಲೇ ಇದ್ದೀರಾ ನೀವು? ಹೋಗ್ಬೇಕು ಅಂತ ಅನ್ಕೊಂಡ್ರೆ ಈ ನನ್ನ ಮಗ ಮುತ್ತು ನನ್ನ ಬಿಟ್ರ ತಾನೆ. ಅಪ್ಪ, ವೀರಪ್ಪನಂತ ಪಾಪಿನ ಕೊಂದು ನಿನ್ ಕೈ ರಕ್ತ ಮಾಡ್ಕೋಬೇಡ, ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗ್ಬೇಡಪ್ಪ ಅಂತ ಕಾಲಿಡ್ಕೊಂಡ. ಕರಳು ಚುರುಕ್ ಅಂದ್ಬಿಡ್ತು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ಯಾಕಮ್ಮ ನಿಂತೇ ಇದೆಯಾ? ಕೂತ್ಕೊಳ್ಳಮ್ಮ, ಹೇಳ್ತೀನಿ, ಕೂತ್ಕ. ಸೂರ್ಯವಂಶ ಸತ್ಯಮೂರ್ತಿಯವ್ರ ಮನೆಗೆ ಹೋದೆ. ಏನಮ್ಮ, ನಿದ್ದೆ ಬರ್ತಾ ಇದೆಯಾ? ಇಲ್ಲ. ಆಮೇಲೆ ನಾನು ಯಾವುದಕ್ಕೂ ಎದುರ್ಲಿಲ್ಲ. ಐ ಆಮ್ ಎ ಸ್ಟ್ರಾಂಗ್ ಪರ್ಸನ್. ಏನೋ, 1 ನಿಮಿಷ ಇರಮ್ಮ. ಏನೋ ಕಮ್ಮಿ ಅನಿಸ್ತಾ ಇದೆಯಲ್ಲ. ಹಾ, ಉಪ್ಪಿನಕಾಯಿ. ಹುಷಾರು. ಐ ಆಮ್ ಫಿಟ್. ಐ ಆಮ್ ಸ್ಟಡಿ. ಯಾಕೇನಾಯ್ತು? ಹೊರಗಡೆ ನಿಂತಿದ್ದೀರಾ? ಅದು ಅದು ಅಲ್ಲಿ. ಏನಲ್ಲಿ? ಯಾಕತ್ಗೆ ಏನಾಯ್ತು? ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಮನೆ ಒಳಗಡೆ ಹಾವಿಗೇನಾದ್ರೂ ನುಗ್ಗಿದ್ಯಾ? ಅಪ್ಪ. ಅಯ್ಯೋ, ಅಪ್ಪನಾ? ಆ ಅಪ್ಪ ಹಾವಿಗಿಂತ ಡೇಂಜರು. ಏನಾದ್ರು ಹೇಳಿದ್ನ ನಿಮ್ಗೆ? ಮಾಡ್ತೀನಿ ಇವತ್ತು ಅವನ್ಗೆ. ಇಲ್ಲ ಇಲ್ಲ, ಅವಾಗ್ಲಿಂದ ಒಳ್ಳೆ ಟೇಪ್ ರೆಕಾರ್ಡರ್ ತರ ಅವ್ರಿಗವ್ರೆ ಮಾತಾಡ್ಕೋತಾನೆ ಇದ್ದಾರೆ. ಹೇಳಿದ್ನೇ ಹೇಳ್ತಾ ಇದ್ದಾರೆ. ನಂಗೆ ಯಾಕೋ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯ್ತು, ಅದಕ್ಕೆ ನಾನು ಇಲ್ಲಿ ಬಂದೆ. ಕುಡ್ದಿದಾರಾ? ಅಣ್ಣ, ಏನಣ್ಣ ನೀನು ಕುಡ್ದಿದಾರ ಅಂತ ಹೋಗಿ ಅದ್ಗೆ ಹತ್ರ ಕೇಳ್ತಿದ್ಯಾ? ಮನೇಲಿ ಕೇಳೋರು ಯಾರು ಇಲ್ಲಾಂದ್ರೆ ಆ ವಯ್ಯನ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಹೋಗ್ ನೋಡೋಣ. ಇವತ್ತಿದೆ ಅಪ್ಪನ್ಗೆ. ನನ್ನ ಬಾಳಲಿ ನೆಮ್ಮದಿ ಇಲ್ಲ, ಎಲ್ಲೆಡೆ ಕತ್ತಲು ತುಂಬಿದೆ ಎಲ್ಲ, ದಾರಿ ಯಾವುದು ಕಾಣುತ್ತಾ ಇಲ್ಲ, ನೀ ಕೈ ಬಿಟ್ಟರೆ ಗತಿಯೇ ಇಲ್ಲ. ಏನ್ ದೊಡ್ಡ ಸಿಂಗರ್ ನೀನು? ಕಂಠ ಒದ್ದೆ ಆದ್ರೆ ಸಾಕು, ಇರೋ ಬರೋ ಸಿಂಗರ್ಸ್ ಎಲ್ರು ಮೈ ಮೇಲೆ ಬಂದ್ಬಿಡ್ತಾರಲ್ವಾ? ನಿನ್ ಜನ್ಮಕ್ಕೆ ಇಷ್ಟು ವಯಸ್ಸಾದ್ರೂ ಬುದ್ಧಿ ಇಲ್ವಾ ನಿನ್ಗೆ? ನಾನು ಬುದ್ಧಿ ಏನಾಗಿದೆ? ಕಾಣಿಸ್ತಿಲ್ವಾ? ಮಣ್ಣು ತಿಂತಾ ಇರೋದು. ನಾನೆಲ್ಲ ಮಣ್ಣು ತಿಂದೆ?
2 ಪ್ಯಾಕೆಟ್ ಕಡಲೆಕಾಯಿ ಬೀಜ ತಿಂದಿದ್ದೀನಿ ಅಷ್ಟೇ. ಮೈ ಡಿಯರ್ ಸರ್, ಮೂಗಿನ ನೇರಕ್ಕೆ ಮಾತಾಡೋದು ಬಿಟ್ಟು ಡೈರೆಕ್ಟ್ ವಿಷಯಕ್ಕೆ ಬಾ. ಯೋ, ಮನೇಲಿ ಕುಡಿಯೋದೇ ತಪ್ಪು ಅಂತದ್ರಲ್ಲಿ ಒಂದ್ ಹೆಣ್ಣು ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ರು ಅವಳು ಮುಂದೆ ಕುಡಿದು ಕೂತಿದ್ಯಲ್ಲ, ಮನುಷ್ಯನ ನೀನು? ಯೋ, ನೀನ್ ಕಿರ್ಚಾಡೋದ್ ನೋಡಿ ಅದಕ್ಕೆ ಭಯ ಪಡ್ಕೊಂಡು ಹೋಗಿ ಮನೆ ಆಚೆ ನಿಂತಿದ್ದಾರೆ. ಮನೆ ಕಾಯೋ ನಾಯಿಗಿರೋ ಬುದ್ಧಿನೂ ನಿನ್ಗಿಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ. ಇದ ವಿಷಯ. ನೀವು ರೋದನೆ ಕೊಡೋದು ನೋಡಿ ನಾನು ಏನೋ ಅನ್ಕೊಂಡಿದ್ದೆ. ಈಗ ನಾನೇನಾದ್ರು ಅವಳು ಕುಡ್ಸದ್ನ ನಾನು ಒಬ್ನೇ ತಾನೇ ಕುಡ್ದಿರೋದು. ಓಹೋ, ಅವರು ಕುಡಿಬೇಕಿತ್ತಾ ಇವತ್ತಿಂದ? ಹರಿ, ಯೋ, ಮನೆಗ್ ಬಂದಿರೋ ಹೆಣ್ಣ ಮನೆಯಿಂದ ಓಡಿಸೋರ್ಗು ಸಮಾಧಾನನೇ ಇಲ್ಲ ಅಲ್ವಾ ನಿಂಗೆ? ಮಕ್ಳು ಮರ್ಯಾದೆ ಬೀದಿ ಪಾಲ್ ಮಾಡ್ಬೇಕು ಅಂತಾನೆ ಉಡ್ಸಿದ್ಯಾ ನಮ್ನ. ಯಾವಾಗ ನೋಡಿದ್ರು ಕುಡ್ಕೊಂಡು ಕುಣಿತಾನೆ ಇರ್ತಿಲ್ಲ. ಮನೆ ಸುತ್ತ ಎಲ್ಲಿ ನೋಡಿದ್ರು ಬೀಡಿ ರಾಶಿ. ಬಾತ್ರೂಮ್ಗಂತೂ ಹೋಗೋ ಹಾಗೆ ಇಲ್ಲ. ನಮ್ಗೆಲ್ಲ ಯಾಕೆ ಈ ತರ ಟಾರ್ಚರ್ ಕೊಟ್ಟು ಸಾಯಿಸ್ತಿದ್ಯಾ? ನಿನ್ನ ಸುಮ್ನೆ ಬಿಟ್ಟಿರೋದೇ ತಪ್ಪು, ಇನ್ನು ರೆಸ್ಪೆಕ್ಟ್ ಬೇರೆ ಕೊಡ್ಬೇಕಾ ಇವತ್ತು ನಿನ್ಗೆ? ಹರಿ ಪ್ಲೀಸ್. ಅವೆಲ್ಲ ಸೊಳ್ಳೆಗಳು ಮನೆ ಒಳಗಡೆ ಬರ್ದಲ್ಲಿ ಅಂತ ಮಗನೇ. ನಿನ್ಗಿನ್ನ ರಕ್ತ ಇರೋ ಸೊಳ್ಳೆ ಈ ಪ್ರಪಂಚದಲ್ಲಿ ಎಲ್ಲಿರೋದಕ್ಕೆ ಸಾಧ್ಯ ಹೇಳು? ಅಪ್ಪ ಇನ್ನ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡ್ತೀಯ. ಬ್ಲಡ್ ಮೈ ಸನ್. ನೀನು ಸುಮ್ನೆ ಬಿಟ್ಟಿರೋದೇ ಹೆಚ್ಚು, ರೆಸ್ಪೆಕ್ಟ್ ಬೇರೆ ಕೊಡ್ಬೇಕಾ ಇವತ್ತಿನ? ಏನ ಹೆಂಡತಿ ಮಾತು ಕೇಳ್ಕೊಂಡು ನನ್ನೇ ಹೊಡಿಯಕ್ ಬರ್ತೀಯಾ? ಮುಟ್ಟು, ನನ್ನ ಬಾಯಿ ಮುಟ್ಟು, ಬಾಯಿ ಮುಟ್ಟು. ಹರಿ, ಹರಿ, ಜಗಳ ಬೇಡ, ನೀವ್ ನಡೀರಿ. ಹೋಗ, ಹೆಂಡತಿ ಕರೆಯೋದು ಕೇಳಿಸ್ತಾ ಇಲ್ವಾ? ಹೋಗ ಒಳಗಡೆ. ಹರಿ, ನಡೀರಿ ಅಂದೆ. ಬನ್ನಿ ಬನ್ನಿ. ಹೋಗ ಸುಮ್ನೆ. ಹುಲಿ ಮುಂದೆ ಹುಲ್ಲೆ ಆಟ ಆಡಕ್ ಬರ್ತಾರೆ. ಏನಾದ್ರು ಬೆಕ್ಕಿನ ತರ ಪಿಳಿ 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 ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇದ್ಯಾ? ಹೋಗ ಒಳಗೆ. ನಿನಗ್ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗ ಒಳಗೆ. ಹೋಗ್ತೀನಿ. ನೀನ್ ಸ್ವಲ್ಪ ಹುಷಾರಾಗಿ ಮಲ್ಕೋ. ಇಷ್ಟ ದಿನ ನನ್ ಕೆಲಸ ಎಲ್ಲ ಮಾಡ್ತಿದ್ದೆ. ಹೋಗ ಸುಮ್ನೆ. ಪಾಪ, ನಾಳೆ ಬೆಳಗ್ಗೆ ಎದ್ದು ನೀನ್ ಸೂರ್ಯನ ಮುಖ ನೋಡ್ತೀಯೋ ಇಲ್ವೋ ಯಾರು ಗೊತ್ತು. ಅಂದ್ರೆ ಇವತ್ ರಾತ್ರಿ ನಿನ್ ತಲೆ ಮೇಲೆ ಎಷ್ಟೊತ್ತಕ್ ಬಂದ್ ಕಲ್ ಬೀಳುತ್ತೋ ಗೊತ್ತಿಲ್ಲ. ಯಾವ್ದಕ್ಕೂ ನಿನ್ ಸೇಫ್ಟಿ ನೀನಿದ್ರೆ ಒಳ್ಳೇದು. ಬದುಕಿದ್ರೆ ಮತ್ತೆ ಸಿಗೋಣ. ಚಂದ ನಂಬರ್ ಅನಿಸ್ತಿದೆ. ಚಂದು, ಅದಕ್ಕೆ ಹೇಗಿದ್ದೀರಾ? ಅಪ್ಪ ಏನ್ ಮಾಡ್ತಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀವಿ. ನೀನ್ ಚಂದು? ನಾನು ಹೇಗೋ ಇದ್ದೀನಿ ಅದಕ್ಕೆ. ಯಾಕೆ ಚಂದು, ಏನಾದರೂ ಪ್ರಾಬ್ಲಮಾ? ಇಲ್ಲ, ಹಾಗೇನಿಲ್ಲ. ಅಪ್ಪ ನನ್ನ ಸುದ್ದಿ ಏನಾದರೂ ಹೇಳಿದ್ರಾ? ಇಲ್ಲ ಚಂದು, ಎಲ್ಲರೂ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನೀನೇ ಅವತ್ತು ಕಾಲ್ ಮಾಡಿದ್ದು ಅಂತ ಗೊತ್ತಾದಾಗ ನಿಮ್ಮಣ್ಣ ಹೀಗೆಲ್ಲ ಮಾತಾಡ್ಬಿಟ್ರು ಅಂತ ನೀನೇ ಕೇಳಿಸ್ಕೊಂಡೆ ಅಲ್ವಾ? ಈಗಲೂ ನಿಮ್ಮಣ್ಣ ಹೊರಗಡೆ ಹೋಗಿದ್ದಾರೆ ಕೆಲಸದ ಮೇಲೆ. ಇಲ್ಲ ಅಂದಿದ್ರೆ ನಿನ್ನ ಫೋನ್ನ ನಾನು ಪಿಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಚಂದು. ಹರಿ ಮನೆ ಬಗ್ಗೆ ನಿಮ್ಮಣ್ಣ ಹೇಳಿದ್ ನೋಡಿ ನಮ್ಮೆಲ್ರಿಗೂ ತುಂಬ ಗಾಬರಿ ಆಯಿತು ಚಂದು. ನೀನು ಅಂಥ ಮನೆಗೆ ಮದುವೆ ಆಗಿ ಹೋಗ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಚಂದು. ಅದಕ್ಕೆ ಇದೆಲ್ಲ ನಾನೇನು ಬಯಸಾಗಿರೋದಲ್ಲ, ಆಕಸ್ಮಿಕವಾಗಿ ನಡೆದಿರೋದು. ಅಷ್ಟಕ್ಕೂ ನಾನಿಲ್ಲಿ ತುಂಬ ದಿನ ಇರಲ್ಲ ಅದಕ್ಕೆ. ಯಾಕೆ ಚಂದು, ಯಾರಾದ್ರೂ ಏನಾದರೂ ಹೇಳಿದ್ರಾ? ಹಾಗೆಲ್ಲ ಏನೂ ಸಮಸ್ಯೆ ಇಲ್ಲ ಅದಕ್ಕೆ. ಇನ್ಫ್ಯಾಕ್ಟ್ ಇಲ್ಲೆಲ್ಲರೂ ನನ್ನ ತುಂಬ ಚೆನ್ನಾಗೇ ನೋಡ್ಕೋತಾರೆ. ಆದರೆ ನಾನು ಇಲ್ಲಿರೋ ಪರಿಸ್ಥಿತಿಲಿಲ್ಲ. ಗೊತ್ತಾಯ್ತು ಚಂದು, ಹರಿಯವರಪ್ಪ ತುಂಬ ದೊಡ್ಡ ಕುಡ್ಕ ಅಂತೆ. ಯಾವಾಗಲೂ ಬಾರ್ ಮುಂದೆನೇ ಕುಡ್ಕೊಂಡು ಬಿದ್ದಿರ್ತಾರಂತೆ. ಅವರಿಂದ ನಿನ್ಗೇನಾದರೂ? ಅದೆಲ್ಲ ಯಾರು ಹೇಳಿದ ಅದಕ್ಕೆ ನಿಮಗೆ? ಅಣ್ಣನೇ ಹೇಳಿದ್ನಾ? ಅಣ್ಣ ಹೇಳಿರೋ ಥರ ನಂಗೆ ಈ ಮನೇಲಿ ಯಾವುದೇ ಸಮಸ್ಯೆ ಇಲ್ಲ ಅದಕ್ಕೆ. ಆದರೆ ನನಗೆ ಈ ಮನೇಲಿ ಇರೋದಕ್ಕೆ ಕಂಫರ್ಟಬಲ್ ಅನಿಸ್ತಿಲ್ಲ. ಸರಿ ಚಂದು, ಮುಂದೆ ಏನು ಮಾಡಬೇಕು ಅಂತ ಇದೆಯಾ? ಕೆಲಸ ಹುಡುಕ್ತಾ ಇದ್ದೀನಿ. ಸರ್ಟಿಫಿಕೇಟ್ ಅವಶ್ಯಕತೆ ಇದೆ, ಅರ್ಜೆಂಟಾಗಿ ಬೇಕೇ ಬೇಕು. ಸರ್ಟಿಫಿಕೇಟ್ ಇದ್ರೆ ನಾನಿಲ್ಲಿ ಕೆಲ್ಸಕ್ಕೆ ಜಾಯಿನ್ ಆಗ್ಬೋದು. ಕೆಲಸ ಸಿಕ್ತಿದ್ದ ಹಾಗೆ ನಾನು ಈ ಮನೆಯಿಂದ ಹೊರಟೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ಲಿಂದ ಹೋಗ್ತೀಯಾ? ಎಲ್ಲಿ ಹೋಗ್ತೀಯಾ ಚಂದು? ಯಾವುದಾದ್ರೂ ಹಾಸ್ಟೆಲ್ಲು ಅಥವಾ ಪಿ ಜಿಲಿ ಇರಬೇಕು ಅನ್ಕೊಂಡಿದ್ದೀನಿ. ಇದೇನೇ ಚಂದು,
ಇಲ್ಲಿ ಮದುವೆ ಆಗಿ ಆಸ್ಟ್ರೇಲಿಯಾಗೆ ಹೋಗು ಅಂದರೆ ಬೇಡ ಅಂತ ಹೇಳಿದೆ. ಈಗ ನೋಡಿದರೆ ಅಲ್ಲಿಗೆ ಹೋಗಿ ಹಾಸ್ಟೆಲೋ ಪೀಚಿಗೋ ಹೋಗ್ತೀನಿ ಅಂತಿದ್ಯಲ್ಲೇ. ಅದೆಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಅದಕ್ಕೆ. ಈಗ ನನಗೆ ಸರ್ಟಿಫಿಕೇಟ್ ಬೇಕೇ ಬೇಕು. ಇದೊಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ತುಂಬಾ ಕಷ್ಟ ಇದೆ ಚಂದು. ನಾನು ತುಂಬ ಟ್ರೈ ಮಾಡಿದೆ, ಆದರೆ ಬೀರುಕ್ಕಿ ಯಾವಾಗಲೂ ಹತ್ರನೇ ಇರುತ್ತೆ. ಪ್ಲೀಸ್ ಅದಕ್ಕೆ, ನಾನು ನಿಮ್ಮನ್ನೇ ನಂಬಿದ್ದೀನಿ. ಅಣ್ಣ ಎಷ್ಟು ಟ್ರೈ ಮಾಡಿದ್ರು ಸಿಮ್ ಓಪನ್ ಮಾಡೋಕ್ಕೆ ಆಗ್ತಿಲ್ಲ. ಒಂಚೂರು ತಕ್ಕೊಡೋಣ. ಒಂದು ಸಿಮ್ ತೆಗಿಯಕ್ಕೆ ಬರಲ್ವೇನೋ? ಹೆಂಗೋ ಹಾಕಿದ್ಯಾ? ಲಾಕ್ ಆಗಿದ್ಯಾ? ಓಪನ್ ಆಗ್ತಿಲ್ಲ. ಹೇಯ್ ಏನ್ರ ಒಂದ್ ಸಿಮ್ ತೆಗಿಯಕ್ಕೆ ಜಿಮ್ ಮಾಡೋ ತರ ಆಡ್ತಿದ್ದೀರಲ್ಲ, ಕೊಡಿಲಿ. ಏಯ್ ಕೊಡ. ಎಲ್ಲಾಯ್ತು ಇದು? ಇರೋ ಸರಿ ಬಾ ನನ್ನ ಜೊತೆ. ಯಾಕಣ? ಬಾ ಅಂದೆ. ಒಂದ್ ಅರ್ಜೆಂಟ್ ಕೆಲ್ಸದಲ್ಲಿ ಇದೀನಿ, ಇರೋಣ. ಬಾ ಅಂದೆ, ಬಾರ. ನನಗೆ ಸರ್ಟಿಫಿಕೇಟ್ ಮತ್ತು ಡಾಕ್ಯುಮೆಂಟ್ ಸಿಕ್ಕಿದ್ರೆ ನಾನು ಬೆಂಗಳೂರಿಗೆ ಬಂದಿರೋದಕ್ಕೂ ಸಾರ್ಥಕ ಆಗುತ್ತೆ. ನಾನು ಅನ್ಕೊಂಡಿದ್ದೆಲ್ಲ ಈಡೇರುತ್ತೆ. ಆಮೇಲೆ ನಾನೇ ಮನೆಗೆ ಬರ್ತೀನಿ, ಎಲ್ರಿಗೂ ನಿಜ ಹೇಳಿ ಮನೆಯವ್ರನ್ನೆಲ್ಲ ಒಪ್ಪಿಸ್ತೀನಿ. ಪ್ಲೀಸ್ ಅದಕ್ಕೆ ಇದೊಂದು ಹೆಲ್ಪ್ ಮಾಡಿ. ಸರಿ ಚಂದು, ಏನು ಮಾಡೋಕ್ಕಾಗುತ್ತೋ ನೋಡ್ತೀನಿ. ಸರ್ಟಿಫಿಕೇಟು ಡಾಕ್ಯುಮೆಂಟ್ ಸಿಕ್ಕಿದ ತಕ್ಷಣ ಹೇಳಿ, ನಾನು ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಿರ್ತೀನಿ ಅದಕ್ಕೆ. ಸರಿ ಚಂದು, ಹುಷಾರು. ಹಾಂ ಅದಕ್ಕೆ ಥ್ಯಾಂಕ್ ಯು.